ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಘಟನೆ ಖಂಡಿಸಿ ಬಿಜೆಪಿ ಮಹಿಳಾ ಮೋರ್ಚಾದ ಕಡೆಯಿಂದ ಪ್ರತಿಭಟನೆ ನಡೆದಿದೆ. ಕೇಶವಾಪುರ ಠಾಣೆಗೆ ಮುತ್ತಿಗೆ ಹಾಕಬೇಕು ಅಂತ ಕೂಡ ಕಾರ್ಯಕರ್ತೆಯರು ಯತ್ನಿಸಿದ್ದಾರೆ. ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯ ನಡುವೆ ತಳ್ಳಾಟ ನೂಕಾಟ ಕೂಡ ಆಗಿದೆ. ಪೊಲೀಸ್ ಠಾಣೆ ಒಳಗಡೆ ಬಿಡಲಿಲ್ಲ ಅಂತ ಹೇಳಿ ಕಾರ್ಯಕರ್ತೆಯರ ಆಕ್ರೋಶ ಇತ್ತು. ಪೊಲೀಸ್ ಠಾಣೆಯ ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡು ಪ್ರತಿಭಟನೆ ಮಾಡಿದರು. ಮಾಜಿ ಶಾಸಕಿ ಸೀಮಾ ಮಸೂತಿ, ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ ಚೌಹಾಣ್, ಒಬ್ಬ ಮಹಿಳೆ ಪೊಲೀಸ್ ಠಾಣೆಯನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾಳೆ. ಪರೋಕ್ಷವಾಗಿ ಪಾಲಿಕೆ ಸದಸ್ಯೆ ಸುವರ್ಣ ಕಲ್ಲಕುಂಟ್ಲ ವಿರುದ್ಧವಾಗಿ ಬಿಜೆಪಿ ಆಕ್ರೋಶವನ್ನು ಕೂಡ ಹೊರಹಾಕಿದೆ. ಮತ್ತು ಕುಟುಂಬದ ಸದಸ್ಯರನ್ನ ಅರೆಸ್ಟ್ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಇವತ್ತು ಹಲ್ಲೆ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ. ಇದನ್ನು ಮಾನ್ಯ ಗೃಹ ಸಚಿವರು ಇವತ್ತೇನಾರ ಕಾನೂನು ಸುವ್ಯವಸ್ಥೆ ಇವತ್ತು ಬದುಕಿದೆ ಅಂತ ಆದರೆ, ಅಧಿಕಾರಿಗಳು ಇದ್ದಾರೆ ಅಂತ ಆದರೆ, ಯಾರು ಅಯೋಗ್ಯವರ ಅಧಿಕಾರಿಗಳಿದ್ದಾರೆ ತದಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಯಾವ ಅಧಿಕಾರಿಗಳು ಈ ಕಾಂಗ್ರೆಸ್ ಪುಡಾರಿ. ಹುಬ್ಬಳ್ಳಿಯಲ್ಲಿ ಬಟ್ಟೆ ಬಿಚ್ಚಿ ಬಿಜೆಪಿ ಕಾರ್ಯಕರ್ತೆ ಹೈಡ್ರಾಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಎದುರುಗಡೆ ಕಣ್ಣೀರು ಹಾಕಿದ್ದಾರೆ ಅಲ್ಲಿನ ಮಹಿಳಾ ಸಿಬ್ಬಂದಿ. ನೋಡಿ ಸ್ವಾಮಿ, ನಾವು ಬಂಧಿಸ್ತಕ್ಕಂಥ ವೇಳೆಯಲ್ಲಿ ಸುಜಾತ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನಾವೇ ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದೇವೆ ಅಂತೇಳಿ ಆರೋಪ ಮಾಡಿದ್ದಾರೆ. ನಾವು ಕೆಲಸ ಮಾಡಿದ್ರೂ ಕೂಡ ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ. ಇದೇ ವೇಳೆ ಸಿಬ್ಬಂದಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ ಶಶಿಕುಮಾರ್ ಅವರು. ಅಂದರೆ ಈ ಇಡೀ ವಿಚಾರದಲ್ಲಿ ಒಂದು ಅವ್ರ ತಾಯಿ ಇಲ್ಲಿ ಹೇಳಿರತಕ್ಕಂಥ ವಿಚಾರ, ಇನ್ನೊಂದು ಸಿಬ್ಬಂದಿಗಳು ಬಂದು ಪೊಲೀಸ್ ಆಯುಕ್ತರ ಮುಂದೆ ಅಳಲು ತೋಡ್ಕೊಂಡ್ರು. ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ, ಕಂಪ್ಲೇಂಟ್ ಇತ್ತು ಅರೆಸ್ಟ್ ಮಾಡೋಕ್ಕೆ ಹೋದಾಗ ನಮ್ಮ ಕೈ ಕಚ್ಚಿದ್ದಾರೆ, ನಮಗೆ ಅಂಗಾಂಗಗಳಿಗೆಲ್ಲ ಗಾಯ ಮಾಡಿಬಿಟ್ಟಿದ್ದಾರೆ ಇವರು, ಇದಲ್ಲದೆ ಅವರೇ ಬಟ್ಟೆ ಬಿಚ್ಕೊಂಡು ಹೈಡ್ರಾಮಾ ಕ್ರಿಯೇಟ್ ಮಾಡಿಬಿಟ್ರು ಅಂತೇಳಿ ಅವರು ಅಳಲು ತೋಡ್ಕೊಂಡಿರೋದು. ಇಲ್ಲ ಅಂತಂದು ಆಟ ಮಾಡಿಲ್ಲ, ಕೂದಲ ಇಟ್ಕೊಂಡ ಸರ್, ಕೂದಲ ಇಟ್ಕೊಂಡು ಬ್ಯಾಗ ಬಟ್ಟೆ ಹಾಕೊಂಡೋಗ್ಯಾರ. 30 ಮಂದಿ ಲೇಡೀಸ್ ಎಲ್ಲ ಇಟ್ಕೊಂಡು ಹೋಗಿ ಹಾಕಿ. ಈ ಒಂದು ಸಂದರ್ಭದಲ್ಲಿ ಒಟ್ಟು 3 ಪ್ರಕರಣಗಳು ಸ್ಥಳೀಯರು ನೀಡಿದಂಥದ್ದು. ಮತ್ತು ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ, ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನೋವಂಥವ್ರು ನೀಡಿರುವಂಥದ್ದು. ಮತ್ತು ಮುಂದುವರೆದು ನಮ್ಮ 4 ಜನ ಸಿಬ್ಬಂದಿಗಳಿಗೆ, ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರೋವಂಥದ್ದು ಅದೆಲ್ಲ ನಾನು ಗಮನಿಸಿದ್ದೇನೆ. ಇದರಲ್ಲಿ ಬಿಜೆಪಿ ಕಾರ್ಯಕರ್ತೆ ಮೇಲೆ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಕೆನೇ ವ್ಯವಸ್ಥೆ ಮಾಡಿಕೊಂಡಿರೋದು, ಆಕೆನೇ ಬಟ್ಟೆ ಬಿಚ್ಚಿಕೊಂಡಿರೋದು, ಮಹಿಳಾ ಪೊಲೀಸರಿಗೆ ಕಚ್ಚಿದ್ದಾಳೆ ಆಕೆ, ಇದೊಂದು ಕೆಟ್ಟ ಸಂಸ್ಕೃತಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸುಜಾತ ಮೇಲೆ 3 FIR ಪ್ರಕರಣಗಳಿವೆ, 10ಕ್ಕಿಂತ ಹೆಚ್ಚಿನ ಜನ ಮಹಿಳಾ ಪೊಲೀಸರು ಇದ್ದರು ಅಲ್ಲಿ. ಹಾವೇರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ, ಮಹಿಳೆ ಆ ರೀತಿ ಮಾಡೋದು ಸರಿಯಲ್ಲ ಅಂಥೇಳಿ ಸಂತೋಷ್ ಲಾಡ್ ಕೂಡ ಹೇಳಿದ್ದಾರೆ. ನೋಡಪ್ಪ, ಆ ಎಮ್ಮನೆ ಎಂಥದ್ದು ನಿಸ್ವಸ್ತ್ರ ಮಾಡ್ಕೊಬಿಟ್ಟು, ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ಕೆ ಹೋದಾಗ ಎಂಥವಳು ಸುಜಾತ ಹಂಡೆ ಆ ಎಮ್ಮ ಮಾಡಿರ್ತಕ್ಕಂಥದ್ದು. ಅದರಿಂದ ಪೊಲೀಸ್ನವ್ರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ, ವಿಚಾರಣೆ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವ್ರು ಇದ್ದರು, ಅಂಥದ್ರಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನ ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಕಮಿಷನರ್ ಹತ್ರ DC ನಾವೆಲ್ಲ ಕೂತ್ಕೊಂಡು ಮಾತನಾಡಿದ್ವಿ, ಸಂಪೂರ್ಣ ಮಾಹಿತಿಯನ್ನು ತೊಗೊಂಡಿದ್ದೀನಿ. ಅದನ್ನು SIR ನಡೆತಕ್ಕಂಥ ಇನ್ವೆಸ್ಟಿಗೇಷನಲ್ಲಿ ಗಲಾಟೆ ಆಗಿರ್ತಕ್ಕಂಥ ನಿಜ. ಈ ಎಮ್ಮನ ಮೇಲೆ ಕೇಸ್ ಕೂಡ ಹಾಕಿದೆ. ಕೇಸ್ ಹಾಕಿದ ಮೇಲೆ ಅವಳನ್ನ ಅರೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ 10 ಲೇಡಿ ಪೊಲೀಸ್ ಹೋಗಿದ್ದಾರೆ. ಆ 10 ಲೇಡಿ ಪೊಲೀಸ್ ಮೇಲೆ ಈ ಎಮ್ಮನೇ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ದ್ಯಾಟ್ ಆ ಥರ ಮಾಡಬಾರ್ದಾಗಿರ್ತಕ್ಕಂಥ ನನ್ನ ವಾದ ಆ ಥರ ಆಗಿದೆ. ಅವಳೇ ಸ್ವಯಂ ಪ್ರೇರಿತವಾಗಿ ಅವ್ರು ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಆದಾಯ ಇರೋದ್ರಿಂದ ಇದನ್ನು